ಅಂದರೆ ನಮಗೆ ಹಿಂದೂಗಳಿಗೆ ಒಂದಾಗಿ ಬದುಕೋದಕ್ಕೆ ಸಾಧ್ಯ ಇದೆ, ಬದುಕಬಲ್ವಿ. ಇದನ್ನು ಹಿಂದೂ ಸಮಾಜ ಇವತ್ತು ಜಗತ್ತಿಗೆ ತೋರಿಸಿದೆ. 500 ವರ್ಷಗಳ ಹಿಂದಿನ ನಮ್ಮ ಅಪಮಾನದ ಕಳಂಕವನ್ನು ತೆಗೆದಾಕಿ ಭವ್ಯವಾದ ರಾಮ ಮಂದಿರದ ನಿರ್ಮಾಣವನ್ನು ನಾವು ಮಾಡಿಕೊಂಡ್ವಿ ಜಗತ್ತಿನ ಕಣ್ಮುಂದೆನೆ. ಜಗತ್ತಿನ ಇತಿಹಾಸದಲ್ಲಿ ಎಲ್ಲೂ ಈ ತರ ಒಂದು ದೃಶ್ಯ ನೋಡಕ್ ಸಾಧ್ಯವೇ ಇಲ್ಲ. ಇಷ್ಟು ಪರಾಕ್ರಮಶಾಲಿಯಾದಂಥ ಹಿಂದೂ ಸಮಾಜ. ಜಗತ್ತಿನ ತಂತ್ರಜ್ಞಾನ ಇರ್ಬೋದು, ಸಾಫ್ಟ್ವೇರ್ ಇರ್ಬೋದು, ಇತ್ಯಾದಿ ಇದೆಲ್ಲದರಲ್ಲೂ ಇವತ್ತು ಭಾರತದ ಯುವಕ ಯುವತಿಯರು ಜಗತ್ತನ್ನು ಬೆರಗುಗೊಳಿಸ್ತಾರೆ. ಜಗತ್ತಿನ ಅನೇಕ ದೇಶಗಳು ಮುದುಕರ ದೇಶಗಳು. ಇವತ್ತು ಅಮೆರಿಕಾದ ಸರಾಸರಿ ವಯಸ್ಸು 68 ಆಗಿದೆ. ಜಪಾನು ಚೀನಾಗಳದ್ದು 71ಕ್ಕೆ ಬಂದ್ಬಿಟ್ಟಿದೆ. ಯುರೋಪಿಯನ್ ಯೂನಿಯನ್ದು 68 ಆಗಿದೆ. ಇದೆಲ್ಲದರ ನಡುವೆ ನಮ್ಮ ಈ ಭಾರತದ ಸರಾಸರಿ ವಯಸ್ಸು 26 ಈಗಲೂ. ಯುವ ಪೀಳಿಗೆ ಅದೆಷ್ಟು ಕೋಟಿ ಜನರಿದ್ದಾರೆ ಇಲ್ಲಿ. ಹೀಗಾಗಿ ಮುಂದಿನ 50 ವರ್ಷಗಳ ಕಾಲ ಭಾರತದ ಯುವಕ ಯುವತಿಯರು ಜಗತ್ತಿನ ಎಲ್ಲ ದೇಶಗಳ ಪ್ರಮುಖ ಸ್ಥಾನಗಳಲ್ಲಿ ಕೊಡೋದು ನಿಶ್ಚಿತ. ಹೀಗಾಗಿ ಜಗತ್ತು ಅನ್ನಿಸ್ತಾ ಇದೆ ಭಾರತ ವಿಶ್ವಗುರು ಆಗೋದಿದೆ. ವಿಶ್ವಶಕ್ತಿ ಅಂತ ಹೇಳಿಲ್ಲ, ಜಗತ್ತು ವಿಶ್ವಗುರು ಅಂತ ಹೇಳಿ. ಶಕ್ತಿ ಅನ್ನೋದ್ರಿಂದ ಅಹಂಕಾರ ಇದೆ, ಗುರು ಅನ್ನೋದ್ರಿಂದ ಜವಾಬ್ದಾರಿ. ಹೀಗಾಗಿ ಹಿಂದೂ ಸಮ್ಮೇಳನದ ಮೂಲ ಉದ್ದೇಶ ನಮ್ಮೆಲ್ಲರಲ್ಲಿ ಜವಾಬ್ದಾರಿಯ ನೆನಪು ಮಾಡಿಕೊಳ್ಳೋದು. ಹೊರಗಡೆ ದೇಶಗಳೆಲ್ಲ ನಮ್ಮನ್ನು ಒಪ್ಕೊಳ್ತಾ ಇದೆ, ಯೋಗ ಮಾಡಕ್ ಶುರು ಮಾಡಿವೆ, ಓಂಕಾರ ಹೇಳಕ್ ಶುರು ಮಾಡಿವೆ. ಆದ್ರೆ ನಾವುಗಳು ಇನ್ನೂ ಆ ಒಂದು ಗುರುವಿನ ಸ್ಥಾನಕ್ಕೆ ಏನು ಏರಬೇಕಾಗಿದೆಯೋ ಅದರಲ್ಲಿ ನಮ್ಮ ಹಿಂದೂ ಸಮಾಜದಲ್ಲಿ ಇನ್ನೂ ಕೆಲವು ಕೊರತೆಗಳು ಕಾಣಿಸ್ತವೆ. ಇವತ್ತು ಹಿಂದೂ ಸಮ್ಮೇಳನದ ನೆಪದಲ್ಲಿ ನಾವೆಲ್ಲರೂ ಒಟ್ಟಾದ್ವಿ, ಜಾತಿಯನ್ನ ಮರೆತ್ವಿ, ಭಾಷೆಯನ್ನ ಮರೆತ್ವಿ, ಎಲ್ಲರೂ ಸೇರಿ ಭಾರತ್ ಮಾತಾ ಕಿ ಜೈ ಅಂತೇಳಿ ಆನಂದದಿಂದ ಘೋಷಣೆ ಹಾಕಿದ್ವಿ. ಆದರೆ ನಿತ್ಯದ ಜೀವನದಲ್ಲೂ ಈ ಒಂದು ಸಂಗತಿಯನ್ನು ಜಾರಿಗೆ ತರಕ್ಕೆ ಸಾಧ್ಯವೇ? ಇದು ಹಿಂದೂ ಸಮ್ಮೇಳನದ ಉದ್ದೇಶ. ನಾವೆಲ್ಲರೂ ಈ ಸಮ್ಮೇಳನಕ್ಕೆ ಬಂದು ಕೂತಿದ್ದೀವಿ. ನಾವಿಲ್ಲಿ ಬರ್ಬೇಕಾದ್ರೆ, ನಡ್ಕೊಂಡ್ ಬಂದ್ಬೇಕಾದ್ರೆ ನಾವೇನು ಚಪ್ಪಲಿ ಪಾದರಕ್ಷೆ ಧರಿಸಿದ್ವಿ, ನಾವೇ ತಯಾರು ಮಾಡ್ಕೊಡ್ವಿ. ಯಾರೋ ಮೋಚಿ ಎಲ್ಲೋ ಕೂತು ಬಿಸಿಲಲ್ಲಿ ಶ್ರಮ ಹಾಕಿ ನಮಗೆ ಚಪ್ಪಲಿಯನ್ನು ತಯಾರು ಮಾಡ್ಕೊಡ್ವಿ. ನಾವು ಹಾಕೊಂಡಿರೋ ಉಡುಪು ಯಾರೋ ದರ್ಜಿ ನಮಗೋಸ್ಕರ ಹೊಲಿದು ಕೊಟ್ಟಿದ್ದಾನೆ, ಅದಕ್ಕೋಸ್ಕರ ಹಾಕೊಂಡಿದ್ದೀವಿ. ನಾವು ಉಪಯೋಗಿಸೋ ವಾಹನ ಯಾರೋ ಮೆಕ್ಯಾನಿಕ್ ಎಲ್ಲೋ ಕೂತ್ಕೊಂಡು ತಯಾರು ಮಾಡ್ದ. ನಾವು ಕುಡಿಯೋ ಒಂದು ಚಹಾ ಅಸ್ಸಾಮು ಡಾರ್ಜಿಲಿಂಗ್ ಇಂದ ಇಲ್ಲಿಗೆ ಬರಬೇಕು ಅಂದ್ರೆ 300 ಜನರನ್ನ ಕೈದಾಟ್ಕೊಂಡು ಬರ್ಬೇಕು. ಹೀಗಾಗಿ ನನ್ನ ಜೀವನ ಇದು ನಾನೊಬ್ಬನೇ ಬದುಕೋದಕ್ಕೆ ಸಾಧ್ಯ ಇಲ್ಲ, ಬದಲಾಗಿ ಅನೇಕ ಜನರ ಕಾರಣದಿಂದ ನಾನು ಬದುಕ್ತಾ ಇದ್ದೀನಿ. ಈ ಒಂದು ಕೃತಜ್ಞತೆಯ ನೆನಪು ಈ ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿರ್ಬೇಕು. ಇಲ್ಲ ಅಂದ್ರೆ ಗೊತ್ತಿಲ್ಲಂತೆ ಮನುಷ್ಯನ ಅಹಂಕಾರದ ಕಾರಣದಿಂದ ನಾನು ಮೇಲ್ಜಾತಿಯವನು, ಇವನು ಕೀಳ್ ಜಾತಿಯವನು, ನಾನು ಮೇಲ್ ಕೂತ್ಕೊಳ್ಬೇಕು, ಇವನು ಕೆಳಗೆ ಕೂತ್ಕೊಳ್ಬೇಕು, ಇವನನ್ನು ಮುಟ್ಟಿಸ್ಕೊಳ್ಬೇಕು, ಇವನು ಮುಟ್ಟಿಸ್ಕೊಳ್ಬಾರ್ದು. ಈ ಒಂದು ಮನುಷ್ಯ ಸಹಜ ದೋಷ ಏನಿದೆಯೋ ಅದು ನಮ್ಮ ಸಮಾಜವನ್ನು ದುರ್ಬಲ ಮಾಡ್ತಾ ಇದೆ. ಹೀಗಾಗಿ ಒಂದು ಸಾಮರಸ್ಯದ ಸುಂದರವಾದಂತಹ ವಾತಾವರಣವನ್ನ ನಾವಿಲ್ಲಿ ಕುಳಿತಿರೋರು ಎಲ್ಲರೂ ಸೇರಿ ನಮ್ಮ ಈ ಭಾಗದಲ್ಲಿ ನಿರ್ಮಾಣ ಮಾಡಬೇಕಾಗಿದೆ. ನಮ್ಮೆಲ್ಲ ಮಹಾಪುರುಷರು ಇದನ್ನೇ ಹೇಳಿದ್ರು, ನಮ್ಮೆಲ್ಲ ಶಾಸ್ತ್ರಗಳು ಹೇಳಿತು. ಯಾವ ಶಾಸ್ತ್ರದಲ್ಲೂ ಅಸ್ಪೃಶ್ಯತೆಯ ಉಲ್ಲೇಖ ಇಲ್ಲ. ನಮ್ಮೆಲ್ಲ ವಚನಕಾರರು ಹೇಳಿದ್ರು, ಮಹಾತ್ಮ ಬಸವೇಶ್ವರ ಹೇಳಿದ್ರು, ಇವನಾರವ 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 ಎನ್ನದಿರಯ್ಯ, ಇವ ನಮ್ಮವ ಇವ ನಮ್ಮವ ಎಂದೆಣಿಸಯ್ಯ. ಮಹಾಪುರುಷರ ಚಿತ್ರಗಳು ಹಾಕಿದ್ದೀವಿ, ಅವರೆಲ್ಲರ ಫೋಟೋಗಳಿಗೆ ದೀಪ ಬೆಳಗ್ತೀವಿ. ಆದರೂ ನಿತ್ಯದ ನಡವಳಿಕೆಯಲ್ಲಿ ಇದನ್ನು ತರಕ್ಕೆ ಸಾಧ್ಯವೇ? ಇದು ಹಿಂದೂ ಸಮ್ಮೇಳನದ ಉದ್ದೇಶ. ನಾವು ಒಂದಾಗ್ತಿರೋದು ಯಾಕೆ? ಇನ್ಯಾರಿಗೋ ಹೊಡಿಬೇಕು ಬಡಿಬೇಕು ಅಂತಲ್ವೇ ಅಲ್ಲ. ಬದಲಾಗಿ ನಮ್ಮ ತಾಯಿಯ ಕಡೆ ಯಾರೂ ಕೆಟ್ಟ ಕಣ್ಣಿಂದ ನೋಡಬಾರ್ದು, ಅದಕ್ಕೋಸ್ಕರ ನಾವೆಲ್ಲ ಒಂದಾಗಬೇಕಾಗ್ತದೆ. ಮನೆಯ ಮಕ್ಕಳೆಲ್ಲ ಒಟ್ಟಾಗಿ ಯಾಕಿರ್ಬೇಕು ಅಂದ್ರೆ, ಮನೆಗೆ ಏನೋ ಪಕ್ಕದ ಮನೆಯವ್ರ ಜೊತೆ ಜಗಳ ಮಾಡಬೇಕು ಅಂತಲ್ಲ, ನಮ್ಮ ಮನೆಯನ್ನ ಬಲಿಷ್ಠ ಮಾಡುತ್ತೆ. ನಮ್ಮ ಯುವಕರ ನಿತ್ಯ ಯಾಕೆ ವ್ಯಾಯಾಮ ಮಾಡಬೇಕು? ಯಾರಿಗೋ ಹೊಡಿಯಕ್ಕೋ ಬಡಿಯಕ್ಕೋ ಅಲ್ಲ, ನನ್ನ ಶರೀರ ಗಟ್ಟಿ ಇಟ್ಕೊಳ್ಳೋಕ್ಕೆ. ಹೀಗಾಗಿ ಹಿಂದೂ ಸಮ್ಮೇಳನದ ಉದ್ದೇಶ ಹಿಂದೂ ಸಮಾಜದ ಪ್ರತಿಯೊಬ್ಬ ಬಂಧುವನ್ನ ಒಂದು ಮಾಡೋದು. ನಾವೆಲ್ಲ ಒಂದು, ನಾವೆಲ್ಲ ಬಂಧು, ನಾವೆಲ್ಲ ಹಿಂದೂ, ಈ ಘೋಷಣೆಯನ್ನ ಮನೆ ಮನೆಯಲ್ಲಿ ಮನಮನಗಳಲ್ಲಿ ತುಂಬಿಸುವಂಥದ್ದು.
ಹೀಗಾಗಿ ಸಂಘಕ್ಕೆ 100 ವರ್ಷ ತುಂಬುತ್ತಿರೋ ಸಂದರ್ಭದಲ್ಲಿ ಇಡೀ ದೇಶದಲ್ಲಿ ಈ ರೀತಿಯ ಹಿಂದೂ ಸಮ್ಮೇಳನದ ಆಯೋಜನೆಯನ್ನ ಸಂಘದ ಕಾರ್ಯಕರ್ತರು ಸಮಾಜದ ನೇತೃತ್ವದಲ್ಲಿ ಮಾಡಿದ್ದಾರೆ, ಸಂಘದ ನೇತೃತ್ವದಲ್ಲ. ಹೀಗಾಗಿ ಇದರ ಬ್ಯಾನರ್ ಅಲ್ಲೋ ಅಥವಾ ವೇದಿಕೆ ಮೇಲೋ ಸಂಘದ ಹೆಸರು ಅವಶ್ಯಕತೆನೂ ಇಲ್ಲ. ಸಂಘಕ್ಕೆ ನನಗಿಂತ ಕಿರಿಯರು ಇಲ್ಲ ಅಂತ ಏನು ಬಸವಣ್ಣವ್ರು ಹೇಳಿದ್ರೆ ಆ ವಿನಮ್ರತೆಯಿಂದಲೇ ಸಂಘದ ಕಾರ್ಯಕರ್ತರು ಕೆಲಸ ಮಾಡಿ. ಯಾಕೆ ಇದು ನಮ್ಮ ತಾಯಿಯ ಕೆಲಸ. ಇಲ್ಲೇ ಕೂತಿರೋ ಯಾರೋ ಒಬ್ಬ ಯುವಕ, ಅವನ ತಾಯಿಗೆ ಏನೋ ಆರಾಮ್ ತಪ್ಪಿತು, ಆಸ್ಪತ್ರೆಗೆ ಸೇರಿಸಿದ್ದಾರೆ, ಹೋದ, ಆಕೆಯ ಸೇವೆ ಮಾಡ್ದ, ಆಕೆ ಗುಣ ಆಯ್ತು. ನಮ್ಮ ಮಂಕಿಯಲ್ಲೋ ಅಥವಾ ಇನ್ಯಾವುದೋ ಊರಲ್ಲೋ ಯಾವ್ದಾರು ಊರಲ್ಲಿ ಬ್ಯಾನರ್ ಹಾಕಿದ್ ನೋಡಿದೀವೇನು? ಚಿರಂಜೀವಿ ಇಂಥ ಕುಮಾರ ತನ್ನ ತಾಯಿಯ ಸೇವೆಯನ್ನು ಅದ್ಭುತವಾಗಿ ಮಾಡಿದ್ದಾನೆ, ಅವನಿಗೆ ಹಾರ್ದಿಕ ಅಭಿನಂದನೆಗಳು. ಜನ ನಗ್ತಾರಷ್ಟೇ. ತಾಯಿಯ ಸೇವೆ ಮಗ ಮಾಡಿದ ಇನ್ಯಾರು ಮಾಡ? ಹಾಗೇನೆ ಈ ಭಾರತ ಮಾತೆಯ ಸೇವೆಯನ್ನು ಯಾರು ಅಮೆರಿಕಾದವ್ರು ಮಾಡಬೇಕು, ರಷ್ಯಾದವ್ರು ಮಾಡಬೇಕು, ಇನ್ಯಾರು ಮಾಡಬೇಕು? ಈ ತಾಯಿಯ ಮಕ್ಕಳೇ ಮಾಡಬೇಕಲ್ಲ, ನಾವೇ. ಆಕೆಗೆ ಖುಷಿ ಆದ್ರೂ ಅಷ್ಟೇ, ದುಃಖ ಆದ್ರೂ ಅಷ್ಟೇ, ನಾವೇ ಅದನ್ನ ಎದುರಿಸ್ಬೇಕಾಗಿರುತ್ತೆ. ಹೀಗಾಗಿ ಆಕೆಗೆ ಸಂಕಟ ಬಂದಾಗೆಲ್ಲ ಅದಕ್ಕೆ ಧಾವಿಸುವಂಥದ್ದು ಇದು ಮಕ್ಕಳ ಕರ್ತವ್ಯ. ಈ ಕರ್ತವ್ಯ ಭಾವವನ್ನು ಜಾಗೃತ ಮಾಡುವಂತ ಪ್ರಯತ್ನ ಹಿಂದೂ ಸಮ್ಮೇಳನದ್ದು. ಹೀಗಾಗಿ ಈ ಹಿಂದೂ ಸಮ್ಮೇಳನದ ಹಿಂದ್ಗಡೆ ಇರುವಂತಹ ಮೂಲ ಉದ್ದೇಶಗಳು, ಮೊದಲನೇದು ಸಾಮರಸ್ಯದ ಭಾವ ನಿರ್ಮಾಣ, ಎರಡನೇದು ಈ ಪ್ರಕೃತಿಯ ಬಗ್ಗೆ ಗೌರವವನ್ನು ಮೂಡಿಸಿ ಸುತ್ತಲಿನ ಪ್ರಕೃತಿಯಲ್ಲಿ ಹಸಿರುತನವನ್ನು ಹೆಚ್ಚು ಮಾಡುವಂಥದ್ದು, ಪ್ಲಾಸ್ಟಿಕ್ಕಿನ ಬಳಕೆಯನ್ನು ಕಡಿಮೆ ಮಾಡುವಂಥದ್ದು, ನಮ್ಮ ಸುತ್ತಲಿನ ಸಮಾಜದಲ್ಲಿ ಸಾರ್ವಜನಿಕ ಜೀವನದಲ್ಲಿ ನಾಗರಿಕ ಕರ್ತವ್ಯಗಳನ್ನು ನೆನಪು ಮಾಡಿಕೊಳ್ಳುವಂಥ ಕೆಲಸವನ್ನು ಮಾಡೋದು. ನಮ್ಮ ಹಿಂದೂ ಧರ್ಮನೂ ಅದನ್ನೇ ಹೇಳಿರೋದು. ಧರ್ಮ ಅಂದ್ರೆ ಇದು ಯಾವುದೋ ಪೂಜಾ ಪದ್ಧತಿಯೋ ಉಪಾಸನೆಯೋ ಅಲ್ವೇ ಅಲ್ಲ. ವಿಭೂತಿ ಇಟ್ಕೊಂಡಿದ್ದೋ ತಿಲಕ ಇಟ್ಕೊಂಡಿದ್ದೋ ಇದು ಧರ್ಮ ಅಲ್ಲ, ಅದು ಪೂಜೆ ಅಷ್ಟೆ. ಧರ್ಮ ಯಾವುದು? ಧರ್ಮ ಅಂದ್ರೆ ಮನುಷ್ಯರಂತೆ ಬದುಕೋದು. ಧರ್ಮೋ ಧಾರಯತಿ ಪ್ರಜಾಹ ಅಂತ ಹೇಳಿ. ಹೀಗಾಗಿ ವ್ಯಕ್ತಿಗೊಂದು ಧರ್ಮ ಇದೆ, ಕುಟುಂಬಕ್ಕೊಂದು ಧರ್ಮ ಇದೆ, ಓಣಿಗೊಂದು ಧರ್ಮ ಇದೆ, ಊರಿಗೂ ಧರ್ಮ ಇದೆ, ಸೃಷ್ಟಿಗೊಂದು ಧರ್ಮ ಇದೆ. ಹೀಗಾಗಿ ನಮ್ಮ ನಿತ್ಯದ ಜೀವನದಲ್ಲಿ ಧರ್ಮದಂತೆ ಬದುಕೋದು. ಹೀಗಾಗಿ ಕಾನೂನಿನ ಪಾಲನೆ ಇರ್ಬೋದು, ಅದರಿಂದ ಉಳಿದವರಿಗೆ ತೊಂದರೆ ಆಗದಂತೆ ನಾನು ಯಾವ ರೀತಿ ಮಾಡ್ಬೋದು. ಹೀಗಾಗಿ ನಾಗರಿಕ ಕರ್ತವ್ಯಗಳ ನೆನಪು ಈ ಸಮ್ಮೇಳನದ ಉದ್ದೇಶ. ನಮ್ಮ ಜೀವನದಲ್ಲಿ ನಮ್ಮತನವನ್ನು ತಂದುಕೊಳ್ಳೋದು ಈ ಸಮ್ಮೇಳನದ ಉದ್ದೇಶ. ಗೊತ್ತಿಲ್ಲದಂತೆ ಇವತ್ತು ವಿದೇಶದ ಬಿರುಗಾಳಿಗೆ ಒಳಗಾಗಿ ನಮ್ಮ ಮನೆಯ ಹಬ್ಬ ಹರಿದಿನಗಳು, ಹುಟ್ಟುಹಬ್ಬಗಳು, ಮದುವೆಗಳು ವಿದೇಶದ ನಕಲು ಮಾಡುವಂತ ಪ್ರಯತ್ನದಲ್ಲಿ ನಾವು. ಒಬ್ಬ ಕಾಲೇಜು ಪ್ರೊಫೆಸರ್ ಈ ರೀತಿಯ ಯಾವುದೋ ಒಂದು ಪರಿಸರದಲ್ಲಿ ಸಂಶೋಧನೆ ಮಾಡ್ತಾ ಮಾಡ್ತಾ ಕಾಡಿನ ಒಳಗಡೆ ಹೊರಟೋದು. ಅಲ್ಲಿ ನೋಡಿದ್ರೆ ಒಂದು ಸಣ್ಣ ಹಳ್ಳಿ ಸಿಕ್ತು. ಆ ಹಳ್ಳಿಯ ಜನರಿಗೆ ಯಾರಿಗೂ ಬಟ್ಟೆ ತೊಟ್ಕೊಳ್ಳೋದೇ ಗೊತ್ತಿಲ್ಲ, ಎಲ್ಲರೂ ಬರಿ ಮೈಲಿದ್ರು. ಇವನಿಗೂ ನೋಡೋಣ ಸ್ವಲ್ಪ ಮುಜುಗರ ಆಯ್ತು. ಆದ್ರೂ ಕಷ್ಟಪಟ್ಟು ಅವ್ರ ಜೊತೆ ಒಂದಿಷ್ಟು ಮಾತುಕತೆ ಮಾಡ್ದ ತನಗೆ ಗೊತ್ತಿರೋ ಭಾಷೆಯಲ್ಲಿ. ಅವ್ರಿಗೂ ಖುಷಿ ಆಯ್ತು, ಯಾರೋ ದೊಡ್ಡ ಪ್ರೊಫೆಸರ್ ಬಂದಿಯೇನು. ಕೊನೆಗೆ ಇವರು ಎಲ್ಲರೂ ಸೇರಿ ಹೇಳಿದ್ರು, ಸ್ವಾಮಿ ನಮ್ಮ ಊರಲ್ಲಿ ಒಂದು ಜಾತ್ರೆ ಆಗೋದಿದೆ, ಅದಕ್ಕೆ ಮುಂದಿನ 15-20 ದಿವಸದಲ್ಲಿ ನೀವೇ ಬರ್ಬೇಕು ಅದಕ್ಕೆ ಮುಖ್ಯ ಅತಿಥಿಯಾಗಿ. ಇವನು ಖುಷಿಯಿಂದ ಒಪ್ಕೊಂಡ. 15 ದಿವಸ ಆದ್ಮೇಲೆ ಹೋದ ಊರಿಗೆ. ಇನ್ನೇನು ಊರು ಪ್ರವೇಶ ಮಾಡ್ಬೇಕು ಇವನಿಗೆ ಅನಿಸ್ತು. ಆ ಕಾಡೊಳಗಡೆ ಅವರೆಲ್ಲರೂ ಬರಿ ಮೇಲೆ ಇರ್ತಾರೆ, ನಾನೊಬ್ನೇ ಪ್ಯಾಂಟು ಶರ್ಟ್ ಹಾಕೊಂಡ್ರೆ ಏನ್ ಚಲೋ ಇದೆ. ಹೀಗಾಗಿ ಇವನು ಕಷ್ಟಪಟ್ಟು ತಂದೆಲ್ಲ ಬಟ್ಟೆ ತೆಗೆದಿಟ್ಟು ಇವನು ಬರಿ ಮೈಯಲ್ಲೂ. ಊರಿನ ಜನ ಎಲ್ಲ ಹಿಂದಿನ ದಿವಸ ರಾತ್ರಿ ಸಭೆ ಸೇರಿ ಯೋಚನೆ ಮಾಡಿದ್ರು, ಇಷ್ಟು ದೊಡ್ಡ ವ್ಯಕ್ತಿ ಬರ್ತಾನೆ, ನಾವೆಲ್ಲ ಅವನ ಮುಂದೆ ಬರಿ ಮೈ ನಿಂತ್ರೆ ಏನ್ ಚಲೋ. ಹೀಗಾಗಿ ಅವರೆಲ್ಲರೂ ಹೇಗೋ ಕಾಡಿನ ಎಲೆ ಇತ್ಯಾದಿ ಉಪಯೋಗಿಸ್ಕೊಂಡು ವಸ್ತ್ರ ತಯಾರು ಮಾಡ್ಕೊಂಡು ಅವ್ರನ್ನ, ಇವನು ಬರಿ ಮೈ ನಿಂತ್ಕೊಂಡು. ಇವತ್ತು ನಮ್ಮ ಭಾರತದ ಹಿಂದೂ ಸಮಾಜದ ಮನಸ್ಥಿತಿ, ಇಡೀ ಜಗತ್ತಿವತ್ತು ಬೆಳಿಗ್ಗೆ ಎದ್ದು ಓಂಕಾರ ಹೇಳ್ತಾ ಇದೆ, ಯೋಗಾಸನ ಮಾಡ್ತಾ ಇದೆ, ಸಸ್ಯಾಹಾರಕ್ಕೆ ಬರ್ತಾ ಇದೆ. ಗೊತ್ತಿಲ್ಲದಂತೆ ನಮ್ಮ ಮನಸ್ಸು ವಿದೇಶಿ ಮಾನಸಿಕತೆಯಲ್ಲಿ ಉಳಿಯುತ್ತಿದೆ. ನಮ್ಮ ಮನೆಯ ಅಪ್ಪ ಅಮ್ಮ ಅತ್ತೆ ಮಾವ ಎಲ್ಲ ಹೊರಟೋಗಿ ಅಂಕಲ್ ಆಂಟಿ ಮಮ್ಮಿ ಡ್ಯಾಡಿ ಬಂದ್ಬಿಟ್ಟಿದ್ಯಾ. ಈಜಿಪ್ಟ್ ಅಲ್ಲಿ ಶವಗಳನ್ನ ರಕ್ಷಣೆ ಮಾಡಕ್ ಇಟ್ಟಂತ ಶವಪೆಟ್ಟಿಗೆಗೆ ಮಮ್ಮಿ ಅಂತ ಕರೀತಾರೆ. ನಮ್ಮ ಮನೆಯ ಮಗು ಬೆಳಿಗ್ಗೆ ಎದ್ದ ತಕ್ಷಣ ತನಗೆ ಜನ್ಮ ಕೊಟ್ಟಂತ ತಾಯಿಯನ್ನ
ಹೆಣ ಅಂತ ಕರೆಯೋದು ಎಷ್ಟು ಸರಿ? ಡ್ಯಾಡಿ ಅಂದ್ರೆ ಏನಿದೆ ಅಂತ ತಾವು ಬೇಕಾದ್ರೆ ಈ ಕಾರ್ಯಕ್ರಮ ಮುಗಿದ ಮೇಲೆ ವೆಬ್ಸ್ಟರ್ ಡಿಕ್ಷನರಿಯ ಡ್ಯಾಡಿ ಎಂಬ ಶಬ್ದದ ಅರ್ಥ ಏನಿದೆ ಅಂತ ನೋಡಿ, 8 ಕಾಲಿನ ವಿಷಕೀಟ ಅಂತ ಇದೆ. ನಮ್ಮ ಸಂಸ್ಕೃತಿಯಲ್ಲಿ, ನಮ್ಮ ಭಾಷೆಯಲ್ಲಿ ಅದೆಷ್ಟು ಶಬ್ದಗಳಿದೆ. ತಾಯಿ ಅನ್ನಕ್ಕೆ ಅಂಬ ಇದೆ, ಆಯಿ ಇದೆ, ಅಮ್ಮ ಇದೆ, ಅವ್ವ ಇದೆ. ಹೀಗಾಗಿ ನಮ್ಮ ಜೀವನದಲ್ಲಿ ಸ್ವದೇಶಿ ಭಾವವನ್ನು ತಂದುಕೊಳ್ಳೋದು ಹೇಗೆ, ನಮ್ಮ ತನವನ್ನು ಉಳಿಸ್ಕೊಳ್ಳೋದು ಹೇಗೆ? ಹೀಗೆ ಹಿಂದೂ ಸಮ್ಮೇಳನದ ಉದ್ದೇಶ, ನಾನು ಪ್ರಾರಂಭದಲ್ಲೇ ತಮ್ಮೆಲ್ಲರ ಮುಂದೆ ವಿನಂತಿ ಮಾಡಿಕೊಂಡಂತೆ, ಇದು ಯಾರನ್ನೋ ವಿರೋಧ ಮಾಡೋದಕ್ಕೋ ಪ್ರತಿಭಟನೆ ಮಾಡೋದಕ್ಕೋ ಅಲ್ಲ, ಬದಲಾಗಿ ನಮ್ಮನ್ನ ನಾವು ಜಾಗೃತಿ ಮಾಡ್ಕೊಳ್ಳಕ್ಕೆ, ನಮ್ಮ ತಾಯಿಯ ಸ್ಮರಣೆಯನ್ನ ಗಟ್ಟಿ ಮಾಡ್ಕೊಳ್ಳಕ್ಕೆ. ಹೀಗಾಗಿ ಎಲ್ಲ ಸಂಗತಿಗಳನ್ನ ತಮ್ಮ ಮುಂದೆ ಅರಿಕೆ ಮಾಡಿಕೊಳ್ತಾ, ಬರುವ ದಿವಸಗಳಲ್ಲಿ ಈ ಭಾಗದ ಎಲ್ಲ ಗ್ರಾಮಗಳಲ್ಲಿ ಹಿಂದುತ್ವದ ಜಾಗೃತಿಯನ್ನು ನಾವೆಲ್ಲರೂ ಸೇರಿ ಮಾಡೋಣ. ನಮ್ಮ ಈ ಭಾಗ ಒಂದು ಸುಂದರ ಸಾಮರಸ್ಯದ ಗ್ರಾಮಗಳಾಗಿ ಬದಲಾವಣೆ ಆಗಲಿ, ಸ್ವದೇಶಿ ಗ್ರಾಮಗಳಾಗಲಿ. ಭಾರತ ಮಾತೆ ಮತ್ತೊಮ್ಮೆ ಜಗತ್ತಿನ ವೈಭವದ ಸಿಂಹಾಸನದ ಮೇಲೆ ಆನಂದದಿಂದ ಕುಳಿತು ಜಗತ್ತಿನ ದೇಶಗಳು ಬದುಕಿನ ಪಾಠಗಳನ್ನು ಅವಳ ಹತ್ರ ಕಲಿಯುವಂತೆ ಆಗಲಿ ಅಂತ ಹಾರೈಸ್ತಾ, ಇಷ್ಟೊತ್ತು ಶಾಂತವಾಗಿ ಆಲಿಸಿದ ಎಲ್ರಿಗೂ ವಂದಿಸ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಎಲ್ರಿಗೂ ನಮಸ್ಕಾರ.